Hello everyone, good morning. Welcome back to my YouTube channel Life with ನೇತ್ರ. ನಾನು ನೇತ್ರ. ಇವತ್ತಿನ ರೆಸಿಪಿ ಬಂದು ಕ್ಯಾಬೇಜ್ ಪಲ್ಯ ಮತ್ತು ರೊಟ್ಟಿ ಮಾಡಿದ್ದೀನಿ. ಕ್ಯಾಬೇಜ್ ಪಲ್ಯ ವೆರಿ ಸಿಂಪಲ್ಲು. ಹಾಗಾಗಿ ಇವತ್ತು ಯಾವುದೇ ರೆಸಿಪಿ ಬಗ್ಗೆ ನಾನು ಡೀಟೇಲಾಗಿ ಹೇಳಲ್ಲ. ಅದಕ್ಕೆ ಬದಲಾಗಿ ನಾನು ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ. ಅದೇನಪ್ಪ ಅಂದರೆ ನಮ್ಮನ್ನು ನಾವು ಹೇಗೆ ಗೌರವಿಸಿಕೊಳ್ಳಬೇಕು ಅಂಥೇಳಿ. ಬನ್ನಿ ಅದ್ರ ಬಗ್ಗೆ ತಡ ಮಾಡದೆ ಆ ಟಾಪಿಕ್ ಬಗ್ಗೆ ಮಾತಾಡೋಣ. ಫಸ್ಟು ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ನಮ್ಮ ಕೆಲಸಕ್ಕೆ ನಾವು ವ್ಯಾಲ್ಯೂ ಕೊಡೋದು. ಮನೆಯಲ್ಲಿ ಏನೇನು ಮನೆ ಕ್ಲೀನಿಂಗ್ ಆಗಿರ್ಬೋದು, ಅಡುಗೆ ಕೆಲಸ ಆಗಿರ್ಬೋದು, ಅಥವಾ ಹಸ್ಬೆಂಡು ಮಕ್ಕಳು ಫ್ಯಾಮಿಲಿ ಈ ಕೇರ್ ಮಾಡೋದು, ಇದು ಸುಲಭದ ಕೆಲಸವಲ್ಲ. ಕೆಲವೊಮ್ಮೆ ಯಾರಾದರೂ ನೀನು ಮನೆಯಲ್ಲಿರ್ತೀಯ ಏನು ಮಹಾ ಕೆಲಸ ಅಂದಾಗ ತುಂಬ ಮನಸ್ಸಿಗೆ ನೋವಾಗುತ್ತೆ, ನಿಜ. ಬಟ್ ಅದು ಸುಲಭದ ಕೆಲಸವಲ್ಲ. ಈಗ ಹೊರಗಡೆ ಆಫೀಸಲ್ಲಿ ಕೆಲಸ ಮಾಡೋರಿಗೆ ಇಷ್ಟು ಬ್ರೇಕ್ ಅಂತ ಇರುತ್ತೆ, ಲಂಚ್ ಬ್ರೇಕ್ ಅಂತ ಇರುತ್ತೆ, ಏನಾದರೂ ಒಂದು ಸ್ವಲ್ಪ ಬ್ರೇಕ್ ಅಂತ ಇರುತ್ತೆ. ಅದೇ ಗೃಹಿಣಿಗೆ ಯಾವುದೇ ಬ್ರೇಕ್ ಇಲ್ಲ. ಬೆಳಗಿನಿಂದ ಹಿಡಿದು ನೈಟ್ವರೆಗೂ ಅವಳು ಕೆಲಸ ಮಾಡ್ತಾನೇ ಇರಬೇಕು. ಇದು ಸುಲಭದ ಕೆಲಸವಲ್ಲ. ಹಾಗಾಗಿ ನಮ್ಮನ್ನು ನಾವು ಡೌಟ್ ಪಡಬಾರ್ದು. ನಮ್ಮ ಕೆಲಸಗಳಿಗೆ ಅದರದ್ದೇ ಆದ ಒಂದು ವ್ಯಾಲ್ಯೂ ಇರುತ್ತೆ, ಅದು ನಾವು ಮರಿಬಾರ್ದು. ಯಾರು ಏನೇ ಅನ್ನಲಿ ಅದರದ್ದೇ ಆದ ಕೆಲಸಕ್ಕೆ ವ್ಯಾಲ್ಯೂ ಇರುತ್ತೆ. ಎರಡನೇ ಪಾಯಿಂಟ್ ಏನಂದರೆ ನಮ್ಮ ಹೆಲ್ತ್ ಕಡೆ ಗಮನ ಕೊಡೋದು. ಇದಂತೂ ತುಂಬಾ ಇಂಪಾರ್ಟೆಂಟು. ನಾವು ಹೆಲ್ತಿ ಆಗಿದ್ದರೆ ನಾವು ಮನೆಯವ್ರನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಬೋದು ಅಲ್ವಾ. ಟೈಮ್ ಸರಿಯಾಗಿ ನಾವು ಊಟದನ್ನೆಲ್ಲ ಮಾಡಿ ಹೆಲ್ತನ್ನು ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಕೂಡ. ಫ್ಯಾಮಿಲಿಯನ್ನು ಚೆನ್ನಾಗಿ ನೋಡ್ಕೋಬೋದು ನಾವು ತುಂಬ ಚೆನ್ನಾಗಿದ್ದರೆ ಅಲ್ವಾ. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಸಮಯಕ್ಕೆ ಸರಿಯಾಗಿ ಊಟ ಮತ್ತು ರೆಸ್ಟ್ ಮಾಡೋದು. ಸಮಯಕ್ಕೆ ಸರಿಯಾಗಿ ಅಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ, ರಾತ್ರಿ, ನೈಟೆಲ್ಲ ನಾವು ಸಮಯಕ್ಕೆ ಸರಿಯಾಗಿ ಆಹಾರ ತೆಗೆದುಕೊಳ್ಳೋದು ತುಂಬ ಇಂಪಾರ್ಟೆಂಟು. ನಾವು ನಮ್ಮ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಎಲ್ಲ ಅಡುಗೆ ಕೆಲಸ ಮಾಡಿದ ಮೇಲೆ ನಾವು ಸಹ ಮನೆಯವ್ರ ಜೊತೆ ಕೂತು ಟೈಮಿಗೆ ಸರಿಯಾಗಿ ನಾವು ಸಹ ಊಟ ಮಾಡಬೇಕು ಮತ್ತು ರೆಸ್ಟ್ ಮಾಡಬೇಕು. ಇದಂತೂ ಇಂಪಾರ್ಟೆಂಟು. ಬೆಳಗಿನಿಂದ ನೈಟ್ವರೆಗೂ ಕೆಲಸ ಮಾಡ್ತೀವಿ, ಮಧ್ಯೆ ರೆಸ್ಟ್ ಅನ್ನೋದೇ ಇರಲ್ಲ. ಕೆಲಸಗಳು ಇರುತ್ತವೆ, ಹಾಗಾಗಿ ನಾವು ಮಧ್ಯೆ ರೆಸ್ಟ್ ಮಾಡಬೇಕು. ನಾವೇ ಕೆಲಸಗಳನ್ನು ಬಿಟ್ಟು ಇಂಪಾರ್ಟೆಂಟ್ ಕೆಲಸ ಎಲ್ಲ ಬೆಳಗ್ಗೆ ಮುಗಿಸ್ಬೇಕು. ಒಂದು ಸ್ವಲ್ಪ ಮಧ್ಯಾಹ್ನದ ಟೈಮಲ್ಲಿ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಸಣ್ಣದಾಗಿ ಏನಾದರೂ ಒಂದು ನಿದ್ದೆ ಮಾಡೋದಾಗಿರ್ಬೋದು ಅಥವಾ ರೆಸ್ಟ್ ಮಾಡೋದಾಗಿರ್ಬೋದು ಮಾಡಿದರೆ ತುಂಬ ಒಳ್ಳೆಯದು. ನಾವು ಇನ್ನೊಂದು 4ನೇ ಪಾಯಿಂಟ್ ಏನಂದರೆ ಇಲ್ಲ ಅಂತ ಹೇಳೋದು ಕಲಿಯೋದಿಲ್ಲ. ಎಲ್ಲದೂ ನನ್ನ ಕೈಲಾಗುತ್ತೆ, ನಾನು ಮಾಡಿಕೊಡ್ತೀನಿ ಅನ್ನೋದು ಒಂದು ವೀಕ್ನೆಸ್ ಅಂತ ಹೇಳ್ಬೋದು. ಎಲ್ರಿಗೂ ನಾವು ಎಲ್ಲ ಕೆಲಸಗಳನ್ನು ಹೇಳಿದಾಗ ಮಾಡಿಕೊಡ್ತೀನಿ ಎಸ್ ಎಸ್ ಅಂತ ಹೇಳಿದರೆ ನಾವು ತುಂಬ ಟಯರ್ಡ್ ಆಗ್ತೀವಿ. ಆದ್ದರಿಂದ ಇಲ್ಲ ಅಂತ ಹೇಳೋದನ್ನು ಕಲಿಬೇಕು. ನಮ್ಮ ಕೈಲಾದರೆ ಹ್ಞೂ ಅಂತ ಹೇಳ್ಬೇಕು. ನಮ್ಮ ಕೈಲಿ ಆ ಕೆಲಸ ಮಾಡೋಕ್ಕಾಗದೇ ಇದ್ದರೂ ಹ್ಞೂ ಎಸ್ ಅಂತ ಒಪ್ಕೊಳ್ಳೋದು ತಪ್ಪು. ಏಕೆಂದರೆ ನಾವು ತುಂಬ ಟಯರ್ಡ್ ಆಗ್ತೀವಿ. ಈಗ ಟಯರ್ಡ್ ಆದರೆ ಯಾರೂ ರೆಸ್ಟ್ ಮಾಡೋ ಅಂತ ಹೇಳಲ್ಲ ಮನೆಯಲ್ಲಿ. ಹಾಗಾಗಿ ಬಿಲ್ಕುಲ್ಲಾಗೆ ನಾವು ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಆ ಕೆಲಸ ಇವತ್ತೇ ಆ ಕೆಲಸ ಮಾಡಿಕೊಡೋಕ್ಕಾಗಲ್ಲ ಅಂತ ಹೇಳೋದು ಬೆಟರ್ ಅನಿಸುತ್ತೆ. ನಾವೆಲ್ಲರನ್ನು ಖುಷಿಪಡಿಸೋಕ್ಕೆ ಖಂಡಿತ ಆಗಲ್ಲ. ಇಲ್ಲಾಂದರೆ ನಮ್ಮ ಮನಃಶಾಂತಿ ಅಥವಾ ಪೀಸ್ ಕಳ್ದ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾವೆಲ್ಲರನ್ನು ಖುಷಿಪಡ್ಸೋಕ್ಕಾಗಲ್ಲ. ಇಲ್ಲ ಅಂತ ಹೇಳೋದೇ ಒಂದೊಂದು ಸಮಯದಲ್ಲಿ ಬೆಟರ್ ಅನಿಸುತ್ತೆ. ನೆಗೆಟಿವ್ ಕಮೆಂಟ್ಸ್ ಇಗ್ನೋರ್ ಮಾಡೋದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನು ನೆಗೆಟಿವ್ ಕಮೆಂಟ್ಸ್ ಹಾಕಿರ್ತಾರಲ್ಲ ಅದನ್ನು ಇಗ್ನೋರ್ ಮಾಡ್ತೀವಿ. ಬಟ್ ಮನೆಯಲ್ಲಿ ಹೇಗಪ್ಪ ನೆಗೆಟಿವ್ ಕಮೆಂಟ್ಸ್ಗೆ ಇಗ್ನೋರ್ ಮಾಡೋದು ಅಂದರೆ ಮನೆಯಲ್ಲಿ ಯಾರಾದರೂ ಒಂದೊಂದಕ್ಕೆ ಒಬ್ಬೊಬ್ಬರು ಬ್ಯಾಡ್ ಕಮೆಂಟ್ ಅಂತ ಹೇಳ್ತಿರ್ತಾರೆ ನೋಡಿ. ಏನಾದರೂ ಹೇಳ್ತಿರುವಾಗ ಅದನ್ನು ನಾವು ಒಂದು ಸ್ವಲ್ಪ ಹೃದಯಕ್ಕೆ ತಗೊಳ್ಳೋದೆ, ಅಂದರೆ ಹಾರ್ಟಿಗೆ ತೆಗೆದುಕೊಳ್ಬಾರ್ದು. ಅದೇನಾದರೂ ಯೂಸ್ಫುಲ್ ಅನಿಸಿದರೆ ಮಾತ್ರ ಅದನ್ನು ತೊಗೋಬೇಕು, ಟೇಕ್ ಮಾಡಬೇಕು. ಇಲ್ಲ ಬೇಡ ಅಂದರೆ ಬಿಲ್ಕುಲ್ ಇಗ್ನೋರ್ ಮಾಡೋದು ಬೆಟರು. ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳೋದು ಬೇರೆಯವ್ರ ಜೊತೆಗೆ, ಇದು ತುಂಬ ಆಗುತ್ತೆ. ಇದನ್ನು ಫಸ್ಟ್ ನಾವು ಬಿಡಬೇಕು. ಬೇರೆಯವರು ಯಾವುದಾದ್ರೂ ಒಂದು ನ್ಯೂ ಥಿಂಗ್ಸ್ ಅಂದರೆ ಹೊಸ ವಸ್ತುಗಳನ್ನು ತಂದರೆ ಪಕ್ಕದ ಮನೆಯವರು ಅವ್ರ ಜೊತೆ ನಮ್ಮ ಮನೇಲಿಲ್ಲ ಅಂತ ಕಂಪೇರ್ ಮಾಡೋದು. ಇಲ್ಲ ಅವರು ಹೊರಗಡೆ ಸುತ್ತಾಡೋಕೆ ಹೋದರೆ ನಾವು ಹೋಗ್ತಾ ಇಲ್ಲ ಅಂತ ಕಂಪೇರ್ ಮಾಡೋದು.
ಇಲ್ಲ, ನಮಗೆ ದೇವರು ಏನು ಕೊಟ್ಟಿರ್ತಾನೋ ಅದರಲ್ಲೇ ನಾವು ಸುಖವಾಗಿರ್ಬೋದು. ನಾವು ಇರೋದ್ರ ಬಗ್ಗೆನೇ ಚಿಂತೆ ಮಾಡಬೇಕು ಹೊರತು ಇಲ್ಲದೇ ಇರೋದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಬೇರೆಯವರಿಗೆ ನಾವು ಕಂಪೇರ್ ಕೂಡ ಮಾಡಬಾರ್ದು. ಇದನ್ನು ನಾವು ಆದಷ್ಟು ಇದನ್ನು ಕಲಿಬೇಕು. ಬೇರೆಯವ್ರಿಗೆ ಕಂಪೇರ್ ಮಾಡೋದನ್ನು ಬಿಟ್ಬಿಡಬೇಕು. ನೆಕ್ಸ್ಟು ದಿನಕ್ಕೆ ಸ್ವಲ್ಪ ಟೈಮ್ ನಮಗಾಗಿ ಇಟ್ಕೊಳ್ಳೋದು, ಇದಂತೂ ತುಂಬ ಇಂಪಾರ್ಟೆಂಟು. ಮಹಿಳೆಯರು, ಈ ಗೃಹಿಣಿಯರು ಏನಂದರೆ ಇಷ್ಟು ಅಂತೇಳಿ ಟೈಮೇ ಇಲ್ಲ ಗೃಹಿಣಿಯರಿಗೆ. ಬೆಳಗಿಂದ ನೈಟ್ವರೆಗೆ ತುಂಬ ಕೆಲಸಗಳನ್ನ ಮಾಡ್ತಾರೆ. ಇಷ್ಟು ನನಗೆ ಟೈಮ್ ಅಂತ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಒಂದು ಒಳ್ಳೊಳ್ಳೆ ಹ್ಯಾಬಿಟ್ಸ್ ಕಲಿಯೋದಾಗಿರ್ಬೋದು, ಯಾವುದಾದ್ರೂ ಸ್ಕಿಲ್ಸ್ ಕಲಿಯೋದಾಗಿರ್ಬೋದು, ಅಥವಾ ಸೆಲ್ಫ್ ಕೇರ್ ಅಥವಾ ಏನಾದರೂ ಹೇರ್ ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಸ್ಕಿನ್ ಕೇರ್ ಇದಕ್ಕೆಲ್ಲ ನಾವು ಟೈಮ್ ಕೊಟ್ಕೊಂಡ್ರೆ ನಾವು ಸಹ ತುಂಬ ಹೆಲ್ದಿಯಾಗಿ ಇರ್ಬೋದು. ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಇವತ್ತು ಯಾವುದೇ ಕೆಲಸ ಆಗಲಿ, ನಾನು ಇವತ್ತು ಮಾಡೇ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಇವತ್ತು ಮಾಡೋದು ಅಂತ ಕಾನ್ಫಿಡೆನ್ಸ್ ಇಟ್ಕೋಬೇಕು. ನಾವು ಅದನ್ನ ಯಾವತ್ತೂ ಬಿಡಬಾರ್ದು. ಡೈಲಿ ನಾವು ಒಂದು ವಸ್ತು ಅಥವಾ ಒಂದು ಕೆಲಸದ ಮೇಲೆ ನಾವು ಫೋಕಸ್ ಮಾಡ್ತಾ ಅದನ್ನು ನಾವು ನೀಟಾಗಿ ಮಾಡಿಬಿಟ್ರೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಇವತ್ತು ಈ ಕೆಲಸ ಮಾಡಿದ್ದೀನಿ, ನಾಳೆ ಇನ್ನೂ ಮಾಡ್ಬೋದು, ಆಗುತ್ತೆ ನನ್ನ ಕೈಲಿ, ಆಗಲ್ಲ ಅಂತ ಮಾತ್ರ ಅನ್ನಬಾರ್ದು. ಬರೀ ನಾನು ಅಡುಗೆ ಮನೆಗೆ ಸೀಮಿತ ಆಗದೆ ನಾನು ಬೇರೆ ಏನಾದರೂ ಕಲಿಬೋದು, ನನ್ನ ಕೈಲಿ ಆಗುತ್ತೆ ಅಂತ ನಾವು ಈ ಥರ ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ಬಿಲ್ಡ್ ಆಗುತ್ತೆ ಅದು. ಈ ಥರ ಡೈಲಿ ನಾವು ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಖಂಡಿತ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸ್ಮಾಲ್ ಅಚೀವ್ಮೆಂಟ್ಸ್ ಸೆಲೆಬ್ರೇಟ್ ಮಾಡೋದು. ಹೌದು, ದೊಡ್ಡದನ್ನೇ ನಾವು ಸಾಧನೆ ಮಾಡಿದರೆ ಮಾತ್ರ ನಾವು ಅಚೀವ್ ಮಾಡಬೇಕು ಅನ್ನೋದೇನಿಲ್ಲ. ಏನಾದರೂ ನಮ್ಮ ಕೈಲಿ ಏನಾದರೂ ಇವತ್ತು ಈ ಕೆಲಸ ಮಾಡಿದ್ದೀನಿ, ನನ್ನ ಕೈಲಿ ಆಗಿದೆ ಅಂದರೆ ಅದು ಒಂದು ಸ್ಮಾಲ್ ಅಚೀವ್ಮೆಂಟ್. ಅದನ್ನು ಸಹ ನಾವು ಮನೆಯವ್ರ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು. ಇವತ್ತು ನೋಡು, ಅದನ್ನೇ ನಮಗೆ ನಾವು ಅದೇ ಮೋಟಿವೇಶನಲ್ಲಿ ಕೊಡುತ್ತೆ ನಮಗೆ. ಇನ್ನೊಂದು ಕೆಲಸಕ್ಕೆ ಏನಾದರೂ ಮಾಡಲಿಕ್ಕೆ ಒಂದು ಉತ್ಸಾಹ ಬರುತ್ತೆ. ಹಾಗಾಗಿ ನಾವು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ತಾ ಹೋಗ್ಬೇಕು. ಏನು ದೊಡ್ಡ ಸಾಧನೆ ಮಾಡಿದ್ದಕ್ಕಷ್ಟೇ ನಾವು ಸೆಲೆಬ್ರೇಟ್ ಮಾಡಬೇಕಂತ ಏನಿಲ್ಲ. ಚಿಕ್ಕದಾಗಿ ನಾವು ಸಹ ಮನೆಯಲ್ಲಿ ಸಣ್ಣ ಏನಾದರೂ ಪಾರ್ಟಿ ಈ ಥರ ಮಾಡೋದು ಮನೆಯಲ್ಲಿ, ಈ ಥರ ಮಾಡ್ಬೋದು, ಏನು ತಪ್ಪೇನಿಲ್ಲ. ಕೊನೆಯದಾಗಿ ನಮ್ಮನ್ನು ನಾವು ಲವ್ ಮಾಡ್ಕೊಳ್ಳೋದು, ಅಂದರೆ ಪ್ರೀತಿ ಮಾಡ್ಕೊಳ್ಳೋದು. ನಮಗೆ ನಾವು ಪ್ರೀತಿ ಕೊಟ್ಕೊಳ್ಳಿಲ್ಲ ಅಂದರೆ ಬೇರೆಯವರು ಯಾರು ತಾನೇ ಕೊಡ್ತಾರೆ? ನಮಗೆ ನಾವೇ ಕೇರ್ ಮಾಡಲಿಲ್ಲ ಅಂದರೆ ನಮ್ಮ ಬಗ್ಗೆ ಯಾರು ಕೇರ್ ಮಾಡ್ತಾರೆ? ಅದಕ್ಕೋಸ್ಕರ ಇಲ್ಲಿ ಸೆಲ್ಫ್ ಕೇರ್ ಅಥವಾ ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆದಷ್ಟು ನಾವು ಏನು 10 ಪಾಯಿಂಟ್ಸ್ ಹೇಳಿದ್ದೀನಲ್ಲ, ನಮ್ಮ ಕೆಲಸಕ್ಕೆ ವ್ಯಾಲ್ಯೂ ಕೊಟ್ಕೊಳ್ಳೋದಾಗಿರ್ಬೋದು, ಹೆಲ್ತ್ ಕಡೆ ಗಮನ ಕೊಡೋದಾಗಿರ್ಬೋದು, ಸಮಯಕ್ಕೆ ಸರಿಯಾಗಿ ಊಟ ಮತ್ತು ರೆಸ್ಟ್ ತೆಗೆದುಕೊಳ್ಳೋದಾಗಿರ್ಬೋದು, ಬಿಲ್ಕುಲ್ಲಾಗಿ ನನ್ನ ಕೈಲಿ ಆಗಲ್ಲ ಈ ಕೆಲಸ ಇಲ್ಲ ಅಂತ ಹೇಳೋದಾಗಿರ್ಬೋದು, ನೆಗೆಟಿವ್ ಕಮೆಂಟ್ಸ್ಗೆ ಇಗ್ನೋರ್ ಮಾಡೋದು, ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು, ಇಲ್ಲಾಂದರೆ ದಿನಕ್ಕಿಷ್ಟು ಸ್ವಲ್ಪ ಟೈಮ್ ನಮಗಾಗಿ ಇಟ್ಕೊಳ್ಳೋದು ಬೆಟರು. ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಬರಬೇಕು. ಸ್ಮಾಲ್ ಅಚೀವ್ಮೆಂಟ್ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು, ನಮಗೆ ನಾವು ಲವ್ ಮಾಡೋದಾಗಿರ್ಬೋದು, ಇವೆಲ್ಲವೂ ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟು. ಏನಂತೀರಾ? ಇದೇ ತರಹ ನಿಮಗೆ ಮೋಟಿವೇಶನಲ್ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ. ನಾನು ಸಹ ಅದೇ ಥರನೇ ಟಾಪಿಕ್ಕನ್ನು ತೆಗೆದುಕೊಂಡು ಬರ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ತುಂಬ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಂತೂ ಖಂಡಿತ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು. ಬಾಯ್.